ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆಯಲ್ಲಿ ಮಂಗಳೂರು ಜಿಲ್ಲೆಯಾದ್ಯಂತ ವರುಣ ಆರ್ಭಟ ಶುರುವಾಗಿದೆ. ಮಂಗಳೂರಿನಲ್ಲಿ ಮೊದಲ ಮಳೆಗೆ ನಗರದ ಕೆಲವೆಡೆ ಅವಾಂತರ ಸೃಷ್ಟಿಯಾಗಿದೆ. ನಗರದ ಕೆಲವೆಡೆ ಭಾರೀ ಪ್ರಮಾಣದ ನಷ್ಟವೂ ಸಂಭವಿಸಿದೆ. ಮಂಗಳೂರಿನಲ್ಲಿ ಮೊದಲ ಮಳೆಯ ಅವಾಂತರ. ಅದ್ಯಪಾಡಿಯಲ್ಲಿ ಗುಡ್ಡ ಕುಸಿತ, ಕದ್ರಿ ಪಾರ್ಕ್ ಪಕ್ಕ ಉರುಳಿ ಬಿದ್ದ ಮರ. ಕಾಪೂರಿನ ಕಟ್ಟೆ ಸಮೀಪದಲ್ಲಿ ಮನೆಯಂಗಳಕ್ಕೆ ನುಗ್ಗಿದ ಮಣ್ಣು. ರಾತ್ರಿ ಸುರಿದ ಮಳೆಗೆ ಹೈರಾಣಾದ ಕಾವೂರು ಕಟ್ಟೆ ನಿವಾಸಿಗಳು. ಲಾಸ್ಟ್ ಮೂಮೆಂಟ್ಗಳು 5 ಲಕ್ಷ ಪಣೊಂದು ದೀತೆ ಅಂದೆ ಅದು ನಮ್ಮ ಅವಧಿ ಮುಗಿನೇಟೆಲ್ಲ ಪಂಡಿನೆ ಬೇಲೆ ಮಂತಿನೇ ಇಜ್ಜಿ. ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಪರಿಣಾಮ ಮಂಗಳೂರು ಜಿಲ್ಲೆಯಾದ್ಯಂತ ಮಂಗಳವಾರದಂದು ಮಳೆ ಅವಾಂತರ ಸೃಷ್ಟಿಸಿದೆ. ಮಂಗಳೂರಿನ ಹೊರವಲಯದ ಅದ್ಯಪಾಡಿಯ ಸಂಕೇಶ ಸಮೀಪದಲ್ಲಿ ಗುಡ್ಡ ಕುಸಿತದಿಂದಾಗಿ ಮಣ್ಣು ಮನೆಯ ಅಂಗಳಕ್ಕೆ ಹೋಗಿದೆ. ಉಮಾನಾಥ್ ಸಾಲಿಯಾನ್ ಅವರ ಅಂಗಳಕ್ಕೆ ಮಣ್ಣು ಕುಸಿದ ಪರಿಣಾಮ ಸಾಕಷ್ಟು ತೊಂದರೆ ಪಡುವಂತಾಗಿದೆ. ಇನ್ನು ರಸ್ತೆ ಸಂಚಾರಕ್ಕೂ ತೊಡಕುಂಟಾಗಿದ್ದು, ಸ್ಥಳಕ್ಕೆ ಮಂಗಳೂರು ತಹಶೀಲ್ದಾರ್ ಪ್ರಶಾಂತ್ ಪಾಟೀಲ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಏರ್ಪೋರ್ಟ್ ಯಾವಾಗೂ ಕೂಡ ಅವರ ಸಮಸ್ಯೆ ನಮಗೆ ಬರ್ತಾರೆ ಇರ್ತಾರೆ. ವರ್ಷ ಪ್ರತಿ ನೀರು ಬಿಡುದು, ಎಲ್ಲ ಮಣ್ಣು ಕೊಚ್ಚು, ಎಲ್ಲ ಮನೆಗೆ ಬರುವುದು, ಎಲ್ಲ ನೀರೆಲ್ಲ ಮನೆಯಲ್ಲಿ ತುಂಬುವುದು, ಹೀಗೆ ತುಂಬಾ ನಮಗೆ ಸಮಸ್ಯೆ ಆಗ್ತದೆ. ಅದಕ್ಕೆ ಏರ್ಪೋರ್ಟ್ನವರು ಯಾವುದು ಹೇಳಿದ್ರು ಕೂಡ ಅವರು ಅದ ಗಮನಕ್ಕೆ ತೆಗೆದುಕೊಳ್ಳಿಲ್ಲ. ಆದ್ದರಿಂದ ಅವರು ಇನ್ನು ಮುಂದೆ ಆದ್ರೂ ಕೂಡ ಅದರ ನೀರನ್ನು ಒಂದು ಬೇರೆ ಕಡೆಯಲ್ಲಿ ಬದಲಿಸಿಕೊಡಲಿ, ಇಲ್ಲದ್ರೆ ಅದಕ್ಕೆ ಏನಾದರೂ ವ್ಯವಸ್ಥೆ ಕೊಡಲಿ ಅಂತ ನಾವು ಅವ್ರ ಹತ್ರ ಹೇಳುದು. ಎಷ್ಟು ವರ್ಷಗಳಿಂದ ಈ ಸಮಸ್ಯೆ? ತುಂಬಾ ಇದು ಏರ್ಪೋರ್ಟ್ ಆದ ನಂತರ ಶುರು ಆಗ್ತದೆ. ಈ ಸಲ ಅಲ್ಲ, ಮೊದಲು ಯಾವುದೇ ನಮಗೆ ಸಮಸ್ಯೆ ಇರಲಿಲ್ಲ. ನಾವು ಆರಾಮವಾಗಿ ಏನು ಇಲ್ಲ ನಾವು ಇಲ್ಲಿ ಇದ್ದೇವೆ. ಈಗ ಏರ್ಪೋರ್ಟ್ ಆದ ನಂತರ ಎಷ್ಟೊತ್ತಿಗೆ ನೀರು ಅವರು ಬಿಡ್ತಾರೆ ಅಂತ ಗೊತ್ತಾಗುದಿಲ್ಲ. ಅದು ಫಸ್ಟಿಗೆ ಮತ್ತು ಲಾಸ್ಟಿಗೆ ಬಿಡುದು. ಮಧ್ಯದಲ್ಲಿ ಎಷ್ಟೋ ಮಳೆ ಬಂದರೂ ಕೂಡ ನೀರು ಬರುವುದಿಲ್ಲ ಇಲ್ಲಿಗೆ. ಒಂದು ಫಸ್ಟ್ ಮಳೆ ಬರುವಾಗ ಇಲ್ಲ ಒಂದು ಲಾಸ್ಟಿಗೆ ಒಂದು ಅಷ್ಟೇ. ಈ ಘಟನೆ ನಿನ್ನೆ ರಾತ್ರಿ ಏನಾದ್ರು ಆಯ್ತು? ನೀನು ರಾತ್ರಿ 4 ಗಂಟೆ ಅಂದರೆ ಬಂದಿದೆ ಅಷ್ಟೇ. ಏರ್ಪೋರ್ಟ್ ಅಧಿಕಾರಿ ಈ ಹಿಂದೆ ಸಭೆ ಏನಾದ್ರು ಮಾಡಿದ್ರು? ಏರ್ಪೋರ್ಟ್ ಅಧಿಕಾರಿ ಸಭೆ ಮಾಡಿದರೆ ಗೊತ್ತು ನಮಗೆ. ಅಲ್ಲಿ ಏರ್ಪೋರ್ಟ್ ಮಾತಾಡ್ಲಿಕ್ಕೆ ಹೋಗ್ಲಿಕ್ಕೆ ಕೂಡ ಅವರು ನಮಗೆ ಪರ್ಮಿಷನ್ ಕೊಡುವುದಿಲ್ಲ. ಮತ್ತೆ ಏರ್ಪೋರ್ಟ್ ಅಲ್ಲಿ ಯಾರಲ್ಲಿ ಯಾರು ಇರ್ತಾರೆ ಅಂತ ಗೊತ್ತಿಲ್ಲ. ಇಲ್ಲಿ ಎಲ್ಲ ಅಧಿಕಾರಿ ನಾವು ಪಂಚಾಯತಿಯಲ್ಲಿ ಮೆಂಬರ್ ಹತ್ರ ಹೇಳಿ ಅವರೇ ಬಂದು ಅವರೆಲ್ಲ ನಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಡುದು. ಲಾಸ್ಟ್ ಇಯರ್ ಪಂಚಾಯತಿಯಿಂದ ಏನಾದ್ರು ಪರಿಹಾರ ನಿಮಗೆ ಸಿಕ್ಕಿತ್ತ? ಗವರ್ಮೆಂಟ್ ಪಂಚಾಯತಿಂದ 5,000 ರೂಪಾಯಿ ಸಿಕ್ಕಿದೆ ಅಷ್ಟೇ. ಬೇರೆ ಯಾವುದು ಬಂದಿಲ್ಲ. ತಡೆಗೋಡೆ ನಿರ್ಮಿಸಿದೆ ಅಂತ ಹೇಳಿದರು. ತಡೆಗೋಡೆ ಇನ್ನೂ ಕೂಡ ತಡೆಗೋಡೆ ಆಗ್ಲಿಲ್ಲ. ಅದಕ್ಕೆ ಸ್ವಲ್ಪ ಹೋದ ವಾರದಲ್ಲಿ ಸ್ವಲ್ಪ ಸಾಮಾನು ತಂದು ಹಾಕಿದ್ರು. ಈಗ ಮತ್ತೆ ಅವರು ರೋಡ್ ಕಟ್ ಮಾಡೋರು ಬಂದು ಅಲ್ಲಿ 3 ದಿನ ಅಲ್ಲಿ ನಿಂತಿದ್ರು. ಆದ್ರೆ ರೋಡ್ ಬಂದಿಲ್ಲ. ಹೇಳಿದಾಗ ಅವ್ರು ಈಗ ಕಳಿಸ್ತೇನೆ ಅಂತ ಹೇಳಿದ್ರೆ ಅದು ಇನ್ನೂವರೆಗೂ ಕೂಡ ಯಾವುದು ನಮಗೆ ಅದು ಪರಿಹಾರ ಇಲ್ಲ, ತಡೆಗೋಡೆ ಕೂಡ ಆಗ್ಲಿಲ್ಲ. ಉಳಿದಂತೆ ನಗರದಲ್ಲಿ ಕೊಡಿಯಾಲ್ಬುತ್ತಿನಲ್ಲಿ ತಡೆಗೋಡೆ ಕುಸಿದು ಭಾರೀ ಹಾನಿ ಸಂಭವಿಸಿದೆ. ಇದರಿಂದಾಗಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಕದ್ರಿ ಪಾರ್ಕ್ ಮುಂಭಾಗದಲ್ಲಿ ಬೃಹತ್ ಗಾತ್ರದ ಮರವೊಂದು ಉರುಳಿ ಬಿದ್ದಿದೆ. ಇದರಿಂದಾಗಿ ರಸ್ತೆ ಸಂಪರ್ಕಕ್ಕೆ ತೊಡಕುಂಟಾಗಿದ್ದು, ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಮರ ತೆರವು ಕಾರ್ಯಾಚರಣೆ ನಡೆಸಿದ್ರು. ನಗರದ ಲಾಲ್ಬಾಗ್ನಲ್ಲಿ ಬೃಹತ್ ಮರವೊಂದು ಧರೆಗೆ ಉರುಳಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಮಂಗಳೂರು ಮಹಾನಗರ ಪಾಲಿಕೆ ಮತ್ತು ಅಗ್ನಿಶಾಮಕ ದಳದವರು ರಸ್ತೆಗೆ ಬಿದ್ದ ಬೃಹತ್ ಮರವನ್ನು ತೆರವುಗೊಳಿಸಿ ರಸ್ತೆ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಸೋಮವಾರ ರಾತ್ರಿ ಸುರಿದ ಚಳಿಮಳೆ ನಗರದ ಕಾವೂರುಕಟ್ಟೆ ಪರಿಸರದ ನಿವಾಸಿಗಳ ನಿದ್ದೆಗೆಡಿಸಿದೆ. ಈ ಭಾಗದಲ್ಲಿ ಕಳೆದ 5 ವರ್ಷಗಳಿಂದ ಮುಖ್ಯ ರಸ್ತೆಯ ಮಳೆ ನೀರು ತಗ್ಗು ಪ್ರದೇಶಗಳಿಗೆ ಹರಿಯುತ್ತಿದ್ದು, ಇದಕ್ಕಾಗಿ ಸಮರ್ಪಕ ಯೋಜನೆ ರೂಪಿಸುವಂತೆ ಮಂಗಳೂರು ಮಹಾನಗರ ಪಾಲಿಕೆ ಇಲಾಖೆ ಮತ್ತು ಸದಸ್ಯರಿಗೆ ಮನವಿಯನ್ನ ನೀಡಲಾಗಿತ್ತು. ಆದರೆ ನಿನ್ನೆ ರಾತ್ರಿ ಸುರಿದ ಜಡಿಮಳೆಗೆ ರಸ್ತೆಯ ಮೇಲ್ಭಾಗದ ಮಳೆ ನೀರು ನೇರವಾಗಿ ಖಾಸಗಿ ಜಮೀನಿನ ಮೂಲಕ ಹರಿದು
ಜಮೀನಿನ ಮಣ್ಣು ಮಿಶ್ರಿತ ನೀರು ಸ್ಥಳೀಯ ನಿವಾಸಿಗಳ ಮನೆಯಂಗಳ ಮತ್ತು ರಸ್ತೆಯಲ್ಲಿ ಶೇಖರಣೆಗೊಂಡಿದ್ದು ಸ್ಥಳೀಯ ನಿವಾಸಿಗಳು ಇದರಿಂದ ಹೈರಾಣಾಗಿ ಹೋಗಿದ್ದಾರೆ. ಇನ್ನು ಈ ಭಾಗದ ಸಮಸ್ಯೆಯ ಬಗ್ಗೆ ಅನೇಕ ಬಾರಿ ಇಲಾಖೆಯ ಗಮನಕ್ಕೂ ತರಲಾಗಿದೆ. ಇತ್ತ ತಿರುಗಿ ನೋಡದ ಕಾರಣ ನಿನ್ನೆ ರಾತ್ರಿ ಸ್ಥಳೀಯರೊಬ್ಬರ ಮನೆ ಆವರಣಗೋಡೆ ಕುಸಿದಿದ್ದು ಈ ಭಾಗದಲ್ಲಿ ಮನೆಯಿಂದ ಜನರು ಹೊರಬರದ ಪರಿಸ್ಥಿತಿ ಎದುರಾಗಿದೆ. ನಮಗೆ ನಿನ್ನೆ ಜೋರು ಮಳೆ ಬಂತಲ್ಲ ರಾತ್ರಿ ಎಲ್ಲ, ಆ ಟೈಮಿಗೆ ಇಲ್ಲಿಂದ ಈ ಖಾಲಿ ಜಾಗ ಉಂಟು ನಿಮ್ಮ ಹಿಂದೆ ನೋಡ್ಬೋದು, ಆ ಜಾಗದಿಂದ ಎಲ್ಲ ಮಣ್ಣು ಕೊಚ್ಚಿಕೊಂಡು ಬಂದಿದೆ. ಅದೆಲ್ಲ ನಮ್ಮ ಮನೆ ಅಂಗಳಕ್ಕೆ ರೋಡ್ ಫುಲ್ಲಿ ಅಲ್ಲಿ ತನಕ ಹೋಗಿದೆ. ಅಲ್ಲಿ ಸಹ ನೀರು ಫುಲ್ಲು ಓವರ್ಫ್ಲೋ ಆಗಿ ಅಲ್ಲಿ ಅವರ ಕಾಂಪೌಂಡ್ ವಾಲ್ ಸಹ ಬಿದ್ದಿದೆ. ಹಾಗೆ ನಮಗೆ ಇದರಿಂದ ತುಂಬ ತೊಂದರೆ ಆಯಿತು ಸರ್. ರಾತ್ರಿ ಅವರ ಅಡುಗೆ ಕೋಣೆಗೆ ಸಹ ನೀರು ನುಗ್ಗಲಿಕ್ಕೆ ಆಗಿತ್ತು. ಸ್ವಲ್ಪ ಅದರಲ್ಲಿ ಅದು ಇದಾಯಿತು, ಅಂದರೆ ಮಳೆ ಸ್ವಲ್ಪ ಇದಾಯ್ತಲ್ಲ ನಿಂತಿತ್ತಲ್ಲ, ಹಾಗಾಗಿ ನೀರು ಮತ್ತೆ ಸ್ವಲ್ಪ ಕಡಿಮೆ ಆಯಿತು. ಹಾಗಾಗಿ ಅದು ಇಂಥ ಆಗಲಿಲ್ಲ. ಇಲ್ಲದಿದ್ದರೆ ಮನೆಯೊಳಗೆ ಸಹ ನೀರು ನುಗ್ತಿತ್ತು, ಯಾಕೆಂದರೆ ಎಲ್ಲ ಮಣ್ಣು ಬಂದು ಇಲ್ಲಿ ರೋಡಲ್ಲಿ ನಿಂತಿದೆ. ಮತ್ತು ಇಲ್ಲಿ ಒಂದು ಸಣ್ಣ ಚರಂಡಿ ಸಹ ಉಂಟು, ಅದರ ಒಳಗೆ ಸಹ ಮಣ್ಣು ತುಂಬಿಕೊಂಡಿದೆ. ಹಾಗೆ ನೀರು ಹೋಗಲಿಕ್ಕೆ ಜಾಗ ಇಲ್ಲದೆ ಅದೆಲ್ಲ ನಮ್ಮ ಮನೆ ಆವರಣಕ್ಕೆ ನುಗ್ಗಿದೆ. ಇಲ್ಲಿ ಲಾಸ್ಟ್ ಇಯರ್ ಸಹ ಆಗಿದೆ. ಆಗ ನಾವು ನಮ್ಮ ಕಾರ್ಪೊರೇಟರಿಗೆ ಮನವಿಯನ್ನು ಸಹ ಸಲ್ಲಿಸಿದ್ದೇವೆ, ಚರಂಡಿ ವ್ಯವಸ್ಥೆ ಮಾಡಿ ಅಲ್ಲಿ ಈ ರೋಡಿದು ಒಪೋಸಿಟ್ ಸೈಡ್ ಪೊಲೀಸ್ ಸ್ಟೇಷನ್, ಕಾವೂರು ಪೊಲೀಸ್ ಸ್ಟೇಷನ್ ಒಪೋಸಿಟ್ ಸೈಡ್ ಒಂದು ಪೆಟ್ರೋಲ್ ಬಂಕ್, HP ಪೆಟ್ರೋಲ್ ಬಂಕ್ ಎಲ್ಲ ಉಂಟು. ಆ ಸೈಡಲ್ಲಿ ಒಂದು ಚರಂಡಿ ವ್ಯವಸ್ಥೆ ಮಾಡಿಕೊಡಿ ಅಂತ ನಾವು ತುಂಬ ಮನವಿಯನ್ನು ಮಾಡಿದ್ದೇವೆ. ಬಟ್ ಅವರು ಎಂತ ಸರಿಯಾಗಿ ಅದಕ್ಕೆ ಸ್ಪಂದಿಸಿಲ್ಲ. ಈಗ ಹೇಳಿದರೆ ಸಹ ಹೇಳ್ತೇವೆ ನಾವು ಮಾಡಿದ್ದೇವೆ, ಅದು ಬೇರೆ ಎಲ್ಲೋ ಆಯಿತು, ಅದಕ್ಕೆ ನಾವೆಂತ ಮಾಡಲಿಕ್ಕಾಗ್ತದೆ ಅಂತ. ಅಂದರೆ ಅವರು ಕಟ್ಟಿಕೊಟ್ಟದ್ದು ಸಣ್ಣ ಚರಂಡಿ, ಅದು ಮೇ ಬಿ ಅದು ಎಂತಕ್ಕೆ ಸಹ ಪ್ರಯೋಜನಕ್ಕೆ ಇಲ್ಲ. ಯಾಕೆಂದರೆ ಚರಂಡಿ ಅಂತ ಹೇಳಿದರೆ ಒಂದು ಕಂಪ್ಲೀಟ್ ವರ್ಕ್ ಮಾಡಬೇಕು ಅವರು. ಆದರೆ ಅವರು ಅದನ್ನು ಅವರ ಗಮನಕ್ಕೆ ತಂದರೆ ಸಹ ಅದರ ಬಗ್ಗೆ ಏನು ಕೂಡ ಅವರು ಅಂದರೆ ಏನು ಸಹ ಆ್ಯಕ್ಷನ್ ತಗೊಂಡಿಲ್ಲ. ನಾವು ಲಾಸ್ಟ್ ಟೈಮ್ ಮೆಸೇಜ್ ಸಹ ಮಾಡಿದ್ದೇವೆ. ಲಾಸ್ಟ್ ಟೈಮ್ ಮಳೆಗಾಲದಲ್ಲಿ ಸಹ ಸೇಮ್ ನಮಗೆ ಪ್ರಾಬ್ಲಮ್ ಆಗಿತ್ತು. ಆ ಟೈಮಲ್ಲಿ ಸಹ ಅವರಿಗೆ ವಾಟ್ಸಪ್ಪಲ್ಲಿ ಸಹ ಮೆಸೇಜ್ ಮಾಡಿದ್ದೇವೆ, ವಿಡಿಯೋಗಳನ್ನು ರೆಕಾರ್ಡ್ ಮಾಡಿ ಕಳಿಸಿದ್ದೇವೆ, ಹೇಳಿದ್ದೇವೆ ಮೇಡಮ್ ಇದ್ರ ಬಗ್ಗೆ ಏನಾದರೂ ಒಂದು ಆ್ಯಕ್ಷನ್ ತಗೊಳ್ಳಿ ಅಂತ. ಬಟ್ ಅವರು ಎಂತ ಸಹ ರೆಸ್ಪಾನ್ಸ್ ಅಷ್ಟು ಕರೆಕ್ಟಾಗಿ ಮಾಡಲಿಲ್ಲ. ಅವರು ಬಂದರು, ಅಲ್ಲಿ ಸ್ವಲ್ಪ ಮಣ್ಣೆಲ್ಲ ತೆಗೆಸಿದ್ರು, ಹಾಗೆ ಹೋದರು. ಮತ್ತೆ ನಿನ್ನೆ ನೈಟ್ ಅವರಿಗೆ ಕಾಲ್ ಮಾಡಿದರೆ ಸಹ ಅವ್ರು ಬರಲಿಲ್ಲ. ಮತ್ತು ಫೈನಲಿ ಅವರದೊಂದು ಗ್ರೂಪ್ ಉಂಟು ನಮ್ಮ ವಾರ್ಡ್ ಅಭಿವೃದ್ಧಿ ಅಂತ, ಅದಕ್ಕೆ ನಾವು ಮೆಸೇಜ್ ಮಾಡಿದಾಗ ಅವ್ರು ಹೇಳಿದರು ನಾನು ಮಾಡಿಸಿದ್ದೇನೆ ಚರಂಡಿ ವ್ಯವಸ್ಥೆ, ಆದರೆ ಅದು ಎಲ್ಲಿಯೋ ಆಗಿದೆ ಅಂತ. ಕಾರ್ಪೊರೇಟರ್ 5 ವರ್ಷದಿಂದ ಪಣೊಂದಿಲ್ಲ ಯಾನು ಪಣೊಂದು ಹೆಲ್ಪ್ಲೇರು ಯಾನು 5 ಲಕ್ಷ ಐಕ್ ದೀತೆ ಅಂದು ಲಾಸ್ಟ್ ಮೂಮೆಂಟ್ಗಳು 5 ಲಕ್ಷ ಪಣೊಂದು ಎತ್ತೇರು ದೀತೆ ಅಂದು ಅದು ನಮ್ಮ ಅವಧಿ ಮುಗಿನೇಟೆಲ್ಲ ಪಂಡಿನೇ ಬೇಲೆ ಮಂತಿನೇ ಇಜ್ಜಿ ಅವು 5 ಲಕ್ಷದ ಓಲ ಅವಲೊಂತಿಗೆ ಒಂಜಿ 3 ಲಕ್ಷದ ಒಂಜಿ ಬೇಲೆ ಮಂತಿದೇರು ಅವಳ ನಂಗೆ ಬೋರ್ತಿ ಲೆಕ್ಕ ಅಜ್ಜಿ ಏರೆಗ ಮಂತಿ ಲೆಕ್ಕ ಉಂಡು ಎಂಗುಳು ಮೂಲು 5 ವರ್ಷದಿಂಚಿ ಆರು ಉಪಮೇಯರ್ ಆದಿತ್ತೇರು ಅಪಗಾಣಲ ಮಂತೋಲ್ಯಾರು ಅವಳ ಮಂತಿಜೇರು ಆರು ಅಂಚ ಬೊಕ್ಕ ಮುರಣಿಯವೆ ಎಂಗುಳು ಕಮಿಷನರ್ಗೆ ಬೊಕ್ಕ ನಮ್ಮ ಬೇರೆಗೆ DC ಬೊಕ್ಕ ಬರಶೆಟ್ಟಿ ಒಂದು ಸ್ಪಂದನೆ ಮಂತಿದ್ದೇರು ಅಪ್ಪಗನೆ ಅವ್ರು ಫೋನ್ ಮಂತ್ ಇಂಜಿನಿಯರ್ಗೆ ಅಪ್ಪಗನೆ ಫೋನ್ ಮಂತೇರು ಫೋನ್ ಮಂತ್ ಇಂಜಿನಿಯರ್ನ ಕಡ್ಪುಡ್ತೇರು ತೀಯರೆ ಅಂಡ ಇಂಜಿನಿಯರ್ ಅವ ಕಡ್ಪುಡ್ನಾಗ ಅವಳು JCB ಬತ್ತು ದೆಪ್ಪನಾಗ ಅವ್ರು ಬಾರ್ ಸೊಮ್ದೆದಿ ಬಾರ್ ಉಂಡು ಬಾರ್ದಾಕಲು ಉಂತಾದೀನಿ ಎಂಗುಳು ಒಂಜಿ ವಾರ್ಡ್ ಅವಿನ ಎಂಗುಳು ಮನ್ಪ ನಿಕುಲು ಪೈಪಾರ್ದ ಎಂಗುಳು ಒಂದು ಮಂತ್ ಕೊರ್ಪ ಅಂದು ಅಕುಲು ಬಂತೇರು ಅಂಡ ಅಕುಲು ಇತ್ನೆಟೆಲ್ಲ ಅವಿನ ಮಂತಿಜೇರು ಅಕುಲು ಇನ್ನಿತ್ತೆ JCB ಬರ್ಪುಂಡು ಬಂತೇನು ಇತ್ನೆಟ ಬೈಜಿ JCB ಬತ್ತನೆ ಎಂಗುಲು ಅವಿನಿತ್ತೆ ಉಂತುದು ಎಂಗುಲು ಮನ್ಪ ಅಕ್ಲೆ ಒಯ್ಲ ಎಂಗುಲು ಲೆಕ್ಕೋದು ಎಪ್ಪುಜ ಇನಿ ಅವೊಂಜಿ ಪ್ರೈವೇಟ್ ಜಾಗ ನೆಕ್ ನೀರು ಬರ್ಪಿನ ಅವಳು ಆರು ಈ ಜಾಗದಾರು ಬಂತೇರಿ ಆನೊಂಜಿ ಅವಳು ಇಡ ನೀರು ಬರೋದಿಲ್ಲಕ್ಕೆ ಆನೊಂಜಿ ಅಡ್ಡ ಕಟ್ಟದು ಬಿಡ್ಪೆ ಐಕ್ ಏರ್ಲ ಅಡ್ಡಿ ಬರ್ರಜ್ಜಿ ಎಂಗುಳು ಉಂತದು ಮನ್ಪವನು ಎಂಗುಳು ಮಾತೆಲ್ಲ ಸೇರಿದೆ ಈ ನೀರು ನೆಕ್ ಬರೋದಿಲ್ಲಕ್ಕ ಐಕ್ ಏರ್ಲ ಅಡ್ಡಿ ಬತ್ತಂದಾಂಡೆ ಎಂಗುಳು ಒಂದು ಮನ್ಪ ಇನ್ನು ಎಂಗುಳು ಕಂಪ್ಲೇಂಟ್ ಕೊಡ್ದು ಒಂದು ಮನ್ಪ ಪೊಲೀಸ್ ಸ್ಟೇಷನ್ ಕಾನೂನು ಒಂದು ಮನ್ಪ ಇನ್ನು ತೂದು ಚರಂಡಿ ವ್ಯವಸ್ಥೆ ಎಂಗ್ಲಿಗೆ ಆವಳು ಪಂಡ ಬೇರೆ ಪಂತೇರು ಬರಶೆಟ್ಟಿ ಅವು ಈತು ನೇರು ದುಂಬೆ ಆತೋಡಿಸ್ತೀನಿ ಅವು ಚರಂಡಿ ಅವು ದಾದನ ಒಂದು ಅದು ಆತಿಜಿ ಅವನು ಬಾರಿ ಒಂದು ಆತಿನ ಬಂಡೇರ ಬರಶೆಟ್ಟಿ ಅವು ಆತೋಡಿಸ್ತೀನಿ ಅವು 6 ಮನ್ಪ ಹೊಡಿತೀನಿ ಕಾರ್ಪೊರೇಟರ್ ಇತ್ತೆ ಜಾನ್ ಮನ್ಪ ಅಂತ ಪಂತೇರಿ ಇನ್ನೀತೆ ಅವು JCB ಬತ್ತದ ಇನ್ನು ಎಂಕ್ಲೆಗೆ ಆವಡೆವು ಎಂಗಳು ಇನ್ನು ಬಿಡ್ಪುಜ ಮಾತ್ರ ಮನ್ಪಂದೆ ಬಿಡ್ಪುಜ ನೀನು ಎಂಗಳು ಇನ್ನು ಬರ್ಸವತ್ತಿನ ಎಂಗಳು ಮುರ್ಕೋಡೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ, ಪುತ್ತೂರು, ಬೆಳ್ತಂಗಡಿ, ಬಂಟ್ವಾಳ ಸೇರಿದಂತೆ ವಿವಿಧ ಕಡೆಗಳಲ್ಲೂ ಭಾರೀ ಮಳೆಯಾಗ್ತಾ ಇದೆ. ಒಟ್ಟಿನಲ್ಲಿ ಮಂಗಳೂರಿನಲ್ಲಿ ಮೊದಲ ಮಳೆಗೆ ಸಾಕಷ್ಟು ಅನಾಹುತ ಸಂಭವಿಸಿದೆ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದ ಪರಿಣಾಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3 ದಿನಗಳ ಕಾಲ ಮಳೆ ಸುರಿಯುವ ಸಾಧ್ಯತೆ ಇದೆಯೆನ್ನಲಾಗಿದೆ. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು.